ಜನಸಂದಣಿ ನಿಯಂತ್ರಣದಲ್ಲಿ ಡ್ರೋನ್ಗಳ ಪಾತ್ರ. ಮಾನವರಹಿತ ವಾಯುವಾಹನ ಅಂದರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳು ಚಾಲಕರಹಿತ ವಿಮಾನಗಳಾಗಿದ್ದು, ಇವುಗಳನ್ನು ಹೆಚ್ಚಾಗಿ ಸೇನಾ ಕಾರ್ಯಾಚರಣೆ ಮತ್ತು ನಾಗರಿಕ ಕಾರ್ಯಗಳಿಗೆ ಬಳಸಲಾಗುತ್ತದೆ. ಇವುಗಳಿಗೆ UAV ಅಂದರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್, UAVS ಅಂದರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಸಿಸ್ಟಮ್, UAS ಅಂದರೆ ಅನ್ಮ್ಯಾನ್ಡ್ ಏರಿಯಲ್ ಸಿಸ್ಟಮ್, RPV ಅಂದರೆ ರಿಮೋಟ್ಲಿ ಪೈಲಟೆಡ್ ವೆಹಿಕಲ್ ಎಂದು ಕರೆಯಲಾಗುತ್ತದೆ. ಕ್ಷಿಪಣಿಗಳು ಸಹ ದೂರ ನಿಯಂತ್ರಿತವಾದರೂ ಅವು ಸ್ವಯಂ ಆಯುಧಗಳಾಗಿದ್ದು ಅವುಗಳ ಪುನರ್ಬಳಕೆ ಸಾಧ್ಯವಿಲ್ಲ. ಇತಿಹಾಸ. ಮೊಟ್ಟಮೊದಲ UAV ಎಂದರೆ ಅಮೆರಿಕದವರು ಮೊದಲ ಮಹಾಯುದ್ಧದ ವೇಳೆ ಸಂಶೋಧಿಸಿದ ಉವೆಟ್ ಸ್ಪೆರ್ರಿ ಆಟೋಮೆಟಿಕ್ ಏರೋಪ್ಲೇನ್ ಆಗಿದೆ. UAVಗಳನ್ನು ಗುಪ್ತಚರ ಕಾರ್ಯಗಳಿಗೆ ಬಳಸಿಕೊಂಡ ಶ್ರೇಯಸ್ಸು ಇಸ್ರೇಲಿಗರಿಗೆ ಸಲ್ಲುತ್ತದೆ. ಆರಂಭಿಕವಾಗಿ ಇಸ್ರೇಲಿಗರು ಆಟಿಕೆ ವಿಮಾನಕ್ಕೆ ಕ್ಯಾಮರಾ ಅಳವಡಿಸಿ ಅದರ ಮೂಲಕ ಫೋಟೋ ತೆಗೆದು ಫೋಟೋಗಳನ್ನು ರೀಲ್ ತೆಗೆದು ತೊಳೆದು ನೋಡುವ ವೇಳೆಗೆ ಪರಿಸ್ಥಿತಿಯ ಚಿತ್ರಣವೇ ಬದಲಾಗಿರುತ್ತಿತ್ತು. ನಂತರ ಲೈವ್ ಕ್ಯಾಮರಾಗಳು ಬಂದ ನಂತರ UAVಗಳ ಬಳಕೆ ಹೆಚ್ಚಾಯಿತು. ಪ್ರಪಂಚದಾದ್ಯಂತ ಹಾರುವ ಪ್ರತಿಯೊಂದು ಮಾನವರಹಿತ ವಾಹನಕ್ಕೆ ಡ್ರೋನ್ ಎಂದು ಕರೆಯುವುದು ವಾಡಿಕೆ. ಆದರೆ ವಾಸ್ತವದಲ್ಲಿ UAV ಮತ್ತು ಡ್ರೋನ್ಗಳ ಮಧ್ಯದಲ್ಲಿ ಹಲವಾರು ವ್ಯತ್ಯಾಸಗಳಿದ್ದು ಅವುಗಳ ಬಗ್ಗೆ ತಿಳಿಯೋಣ. UAVಗಳು ಮಿಲಿಟರಿ ವಿಮಾನಗಳಾಗಿದ್ದು ಸಾಂಪ್ರದಾಯಿಕ ವಿಮಾನಗಳಿಗಿಂತ ಚಿಕ್ಕದಾಗಿರುತ್ತವೆ. ಮಿಲಿಟರಿ ಯಂತ್ರಗಳನ್ನು ಸಾಗಿಸುವಷ್ಟು ದೊಡ್ಡದಾಗಿರುತ್ತವೆ. ಇವುಗಳನ್ನು ಕಣ್ಗಾವಲು ಕೆಲಸಕ್ಕೆ, ಬಾಂಬ್ ದಾಳಿಗೆ ಬಳಸಲಾಗುತ್ತದೆ. ಇವುಗಳನ್ನು ಸ್ವಯಂಚಾಲಿತ ಅಂದರೆ ಆಟೋಪೈಲಟ್ ಆಗಿ ಹಾರುವ ಸಾಮರ್ಥ್ಯವನ್ನು ಸಹ ಹೊಂದಿರುತ್ತವೆ. ಡ್ರೋನ್ಗಳು. ಬಹುತೇಕ ಡ್ರೋನ್ಗಳು ರೋಟರ್ ಕಾಪ್ಟರ್ ಸೆಟ್ ಮೂಲಕ ಹಾರುತ್ತವೆ. ಬಹುತೇಕವಾಗಿ ಡ್ರೋನ್ಗಳು ರಿಮೋಟ್ ಕಂಟ್ರೋಲ್ನಿಂದ ಚಾಲನೆಗೊಳ್ಳುತ್ತವೆ ಮತ್ತು ವಿಡಿಯೋ ಡೇಟಾವನ್ನು ರವಾನಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಇವುಗಳು ಅಗ್ಗ ಮತ್ತು ಬಳಸಲು ಸುಲಭವಾಗಿವೆ. ಇದನ್ನು ನಾಗರಿಕರಾದಿಯಾಗಿ ಸೇನೆ ಮತ್ತು ಪೊಲೀಸ್ನಲ್ಲೂ ಸಹ ಬಳಸುತ್ತಾರೆ. ಜನಸಂದಣಿ ನಿಯಂತ್ರಣದಲ್ಲಿ ಡ್ರೋನ್ಗಳ ಪಾತ್ರ. ಡ್ರೋನ್ಗಳನ್ನು ಹಾರಿಸುವಾಗ ವ್ಯಾಪಕ ಪ್ರದೇಶವನ್ನು ವೀಕ್ಷಿಸಲು ಸಾಧ್ಯವಾಗುತ್ತದೆ. ಇದರಿಂದಾಗಿ ಪರಿಸ್ಥಿತಿಯ ಅವಲೋಕನ ಮಾಡಲು ಸಾಧ್ಯವಾಗುತ್ತದೆ. ಡ್ರೋನ್ಗಳ ಮೂಲಕ ಕಾರ್ಯಕ್ರಮದ ಸ್ಥಳಕ್ಕೆ ಜನರ ಆಗಮನ ಮತ್ತು ನಿರ್ಗಮನದ ಸ್ಥಳದಲ್ಲಿ ಜನರ ಅರಿವನ್ನು ಗಮನಿಸಿ ಅವಶ್ಯವಿದ್ದಲ್ಲಿ ಹೆಚ್ಚಿನ ದ್ವಾರಗಳ ಏರ್ಪಾಡು ಮಾಡಬಹುದು. ಅನಧಿಕೃತ ಪ್ರವೇಶವನ್ನು ನಿರ್ಬಂಧಿಸಲು ಸಹ ಕ್ರಮ ಕೈಗೊಳ್ಳಬಹುದು. ಡ್ರೋನ್ಗಳ ಮೂಲಕ ತೊಂದರೆಯಲ್ಲಿರುವ ಜನರನ್ನು ಗುರುತಿಸಿ ಅವರಿಗೆ ತ್ವರಿತವಾಗಿ ಸ್ಪಂದಿಸಬಹುದು. ಡ್ರೋನ್ಗಳ ಮೂಲಕ ಸದರಿ ಕಾರ್ಯಕ್ರಮ, ಪ್ರತಿಭಟನೆ, ದಂಗೆಗೆ ಸೇರಿದ ಜನಸ್ತೋಮದ ಅಂದಾಜು ಜನಸಂಖ್ಯೆಯನ್ನು ಅಳೆಯಬಹುದು. ಈ ಮೂಲಕ ಅಗತ್ಯ ಬಂದೋಬಸ್ತಿಗೆ ಏರ್ಪಾಡು ಮಾಡಿಕೊಳ್ಳಬಹುದು. ನೆರೆದ ಜನರಲ್ಲಿ ತಮ್ಮ ತಲೆ ಮೇಲೆ ಹಾರಾಟ ನಡೆಸುತ್ತಿರುವ ಡ್ರೋನ್ ನಮ್ಮನ್ನು ಗಮನಿಸುತ್ತದೆ ಎಂಬ ಭಯ ಜಾಗೃತವಾಗಿರುತ್ತದೆ. ಹಾಗಾಗಿ ಅವರು ದುಷ್ಕೃತ್ಯಗಳಿಗೆ, ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗದಂತೆ ಬೆದರಿಕೆ ಒಡ್ಡುತ್ತದೆ. ಡ್ರೋನ್ಗಳಿಂದ ಲೈವ್ ವಿಡಿಯೋ ಫುಟೇಜ್ ಬರುವುದರಿಂದ ಸಮಯ ಮತ್ತು ಸಂದರ್ಭಕ್ಕೆ ತಕ್ಕಂತೆ ಕ್ರಮ ಕೈಗೊಳ್ಳಲು ಮೇಲಾಧಿಕಾರಿಗಳಿಗೆ ಸಹಾಯಕವಾಗುತ್ತದೆ. ದಂಗೆ ಸಂದರ್ಭದಲ್ಲಿ ಡ್ರೋನ್ಗಳ ಪಾತ್ರ. ಎಲ್ಲಿ ದಂಗೆ ವ್ಯಾಪಕವಾಗಿದೆ ಎಂದು ತಿಳಿಯಬಹುದು. ಯಾವ ಸ್ಥಳದಲ್ಲಿ ಏಕ ವ್ಯಕ್ತಿಯ ಮೇಲೆ ದೌರ್ಜನ್ಯ ಅಥವಾ ಗುಂಪಿನ ಮಧ್ಯೆ ಮಾರಾಮಾರಿ ನಡೆಯುತ್ತಿದೆ ಎಂದು ಗಮನಿಸಬಹುದು. ಯಾವ ಕೋಮು ಅಥವಾ ಗುಂಪಿನ ಜನ ಯಾವ ರೀತಿ ವರ್ತಿಸುತ್ತಿದ್ದಾರೆ ಎಂದು ತಿಳಿಯಬಹುದು. ಜನರ ಮೇಲೆ ದಾಳಿ ಮಾಡಲು ಅಡಗಿಸಿಟ್ಟ ವಸ್ತುಗಳ ಬಗ್ಗೆ ತಿಳಿಯಬಹುದು. ಉದಾಹರಣೆಗೆ ಮನೆ ಮೇಲೆ ಕೂಡಿಟ್ಟ ಕಲ್ಲಿನ ರಾಶಿ, ಪೆಟ್ರೋಲ್ ಬಾಂಬ್ ಇತ್ಯಾದಿಗಳ ಬಗ್ಗೆ ತಿಳಿಯಬಹುದು. ಮೇಲ್ಭಾಗದಲ್ಲಿ ಡ್ರೋನ್ ಒಂದು ಹಾರಾಡುತ್ತಿದ್ದರೆ ಗಲಭೆ ಸೇರಿದ ಜನರು ದುಷ್ಕೃತ್ಯಗಳನ್ನು ಎಸಗಲು ಹೆದರುತ್ತಾರೆ. ಜನರು ಶಾಂತವಾಗಿದ್ದಾರೋ ಅಥವಾ ಉದ್ರಿಕ್ತರಾಗಿದ್ದಾರೋ ಎಂದು ಇದರಿಂದ ತಿಳಿಯಬಹುದು. ಉದ್ರಿಕ್ತ ಜನರನ್ನು ಯಾವ ಹಾದಿಯ ಮೂಲಕ ಎದುರುಗೊಳ್ಳುವುದು ಉತ್ತಮ ಎಂದು ಮೊದಲೇ ಅಂದಾಜಿಸಬಹುದು. ಇದಿಷ್ಟು ಜನಸಂದಣಿ ನಿಯಂತ್ರಣದಲ್ಲಿ ಡ್ರೋನ್ಗಳ ಪಾತ್ರದ ಕುರಿತಾದಂತಹ ಕಿರು ಮಾಹಿತಿ.